ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೂಜಾ ಬೇಜಾರಾಗಿ ಮನೆಗೆ ಬಂದಿದ್ದಾಳೆ. ತುಂಬಾ ನೊಂದೋಗ್ಬಿಟ್ಟಿದ್ದಾಳೆ. ಸುಂದ್ರಕ್ಕ, ಅರೆ 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 ಪೂಜಾದೇವಿ, ಏನು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂತ ಇದ್ದಾಳೆ ಹಿಡ್ಕೊಂಡು. ಯಾಕೆ ನಿಮ್ಮ ಬಾಸಿಗೆ ಇನ್ನೂ ಏನು ಕಾಟ ಕೊಟ್ಟಿಲ್ವ ನೀನು? ಯಾಕಮ್ಮಣಿ ಗತ್ತಾ, ನಾನು ಮಾತಾಡ್ತಾನೆ ಇದ್ದೀನಿ. ಸುಂದ್ರಿ, ನಾನು ಮೊದಲೇ ಕೋಪದಲ್ಲಿದ್ದೀನಿ, ನನ್ನ ಮತ್ತೆ ಕೋಪ ಬರ್ಸ್ಬೇಡ ನೀನು, ಹೋಗಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಮೆಟ್ಲು ಹತ್ಕೊಂಡು ಪೂಜಾ ಮೇಲೆ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಪೂಜಾ, ಯಾಕೆ ಪುಟ್ಟ ಇಷ್ಟು ಬೇಗ ಬಂದುಬಿಟ್ಟಿದೆಯಲ್ಲ ಅಂತೇಳಿ ಧರ್ಮಣ್ಣ ಕೇಳ್ತಿದ್ದಾರೆ. ಅದಕ್ಕೂ ಆನ್ಸರೇ ಮಾಡ್ತಿಲ್ಲ ಅವಳು. ಸೀದಾ ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಯ್ತಾಳೆ. ಮತ್ತೆ ಪೂಜಾ, ಯಾಕೆ ಪುಟ್ಟ ಬೇಜಾರಾಗಿದೆಯಾ ಅಂತ ಕೇಳ್ತಾರೆ. ಆ ಥರ ಏನೂ ಇಲ್ಲಮ್ಮವ, ನಾನು ಆರಾಮಾಗೇ ಇದ್ದೀನಿ ಅಂತಾಳೆ ಪೂಜಾ. ಕಿಶನ್ ಮಾತಾಡಿದ್ದನ್ನೆಲ್ಲ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ಪೂಜಾ. ಐ ಲವ್ ಯು ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೊತಿದ್ದಾಳೆ. ಪೂಜಾಗೆ ಒಂದು ಫೋನ್ ಬರುತ್ತೆ. ಫೋನ್ನ ನೋಡಿಬಿಟ್ಟು, ನನಗೆ ನಿನ್ನ ಜೊತೇಲಿ ಮಾತಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಕಟ್ ಮಾಡಿಬಿಟ್ಟು ಫೋನ್ನ ಕೆಳಗೆ ಬಿಸಾಕ್ತಾಳೆ. ಆದರೆ ಕಿಶನ್ ಒದ್ದಾಡ್ತಿದ್ದಾನೆ ಆಫೀಸಲ್ಲಿ. ಫೋನ್ ಮಾಡಿಕೊಂಡು, ಪೂಜಾ ಮನಸ್ಸಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಪಾಪ ಅಂತ ಹೇಳ್ಕೊಂಡು, ನನ್ನ ಮೇಲೆ ಪಕ್ಕ ತಪ್ಪಾಗಿ ತಿಳ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಿರ್ತಾನೆ ಅವಳು ಫೋನ್ ಎತ್ತಿಲ್ಲ ಅಂತ ಹೇಳಿ. ತಾಂಡವ್ ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿರುವಾಗ ತಾಂಡವ್ರ ತಾಯಿ ರಾಜಾ ಅಂತ ಕೂಗ್ಕೊಂಡು ಬರ್ತಾಳೆ. ಏನಮ್ಮ, ನನ್ನ ಸೊಸೆ ಹಾಗೆ ಹೀಗೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳೋಕೆ ಬಂದ ಅಂತ ಕೇಳ್ತಾ ಇದ್ದಾನೆ. ಇಲ್ಲ ಅದನ್ನೆಲ್ಲ ಹೇಳೋಕೆ ಬಂದಿಲ್ಲ ನಾನು. ಯಾಕೆ ಹೇಳು? ಕೋಣನ ಮುಂದೆ ಕಿನ್ನರಿ ಬಾರಿಸ್ದಂಗೆ ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಹೇಳ್ತಿದ್ದಾರೆ. ಮತ್ತೆ ಯಾಕೆ ಬಂದಿದ್ದು? ನನ್ನ ಮಗ ಒಬ್ಬ ಇದ್ದಾನೆ, ತಾಂಡವ್ ಸೂರ್ಯವಂಶಿ ಅಂತ. ಅವನು ಸ್ವಲ್ಪ ಮರುಳಿ, ಎಲ್ಲ ವಿಷಯನೂ ಬೇಗ ಮರ್ತೋಗ್ಬಿಡ್ತಾನೆ. ಅದಕ್ಕೆ ಕೆಲವು ವಿಷಯನ ನೆನ್ಪು ಮಾಡೋಣ ಅಂತ ಬಂದೆ. ಮರುವ? ನಾನೇನಮ್ಮ ಮರ್ತಿದ್ದೀನಿ? ಹೌದು, ಇದೇ ಆಫೀಸಲ್ಲಿ ಅವತ್ತೇನಾಯಿತು ಹೇಳು ಅಂತ. ನಮ್ಮ ಕಂಪ್ನಿ ಪಾಲಿಸಿ ಪ್ರಕಾರ ಗಂಡ ಹೆಂಡ್ತಿ ಒಟ್ಟಿಗೆ ಕೆಲಸ ಮಾಡೋಂಗೆ ಇಲ್ಲ ಅಂತ ಹೇಳಿದ್ದನ್ನು ಬಾಸ್ ಹೆಂಡ್ತಿ ಹೇಳಿದ್ದನ್ನು ನೆನೆಸ್ಕೊತಾ ಇದ್ದಾನೆ ತಾಂಡವ. ನಿನ್ನ ಬಾಸ್ ಹೆಂಡ್ತಿ ಆ ಮನೆ ಆಳಿ ಶ್ರೇಷ್ಠನು ನಿನ್ನನ್ನು ಮುಖ ತುಂಬ ಉಗಿದ್ಬಿಟ್ಟು ಇಲ್ಲಿಂದ ಕಳಿಸಿದ್ರು, ಹೌದಾ? ಅಯ್ಯೋ, ಈಗೇನಿದ್ಗ? ಹಾಂ, ಹೇಳ್ತೀನಿ ಸಮಾಧಾನ. ಕೆಲಸ ಕಳ್ಕೊಂಡು ಒದ್ದಾಡ್ತಿದ್ದೀಯಲ್ಲ ಇಲ್ಬಿಲ್ಲ ಅಂತ. ಈಗ ನಿನಗೆ ಮತ್ತೆ ಕೆಲಸ ಹೆಂಗೆ ಸಿಕ್ತು ಅಂತ ಹೇಳಿ ಕುಸುಮ ಅವ್ರು ಕೇಳ್ತಿದ್ದಾರೆ. ಹೇಗೆ ಸಿಕ್ತು ಅಂದರೆ, ನನ್ನ ಟ್ಯಾಲೆಂಟ್ ನೋಡಿ ನನ್ನ ಬಾಸು ವಾಪಸ್ ಕರೆದ್ರು ಅಂತಾನೆ ತಾಂಡವ. ಚಪ್ಪಾಳ ಹೊಡ್ಕೊಂಡು ಜೋರಾಗಿ ನಗೀತಾರೆ. ಏನು, ನಿನ್ನ ಟ್ಯಾಲೆಂಟ್ ನೋಡಿ ಕೆಲಸ ಕೊಟ್ರಾ ಅಂತ ಹೇಳಿ ನಗೀತಾ ಇದ್ದಾರೆ. ಭಾಗ್ಯ ಬಂದು ಅತ್ತೆ ಅಂತ ಹೇಳಿ ಕರೀತಾಳೆ. ನಾನು ನನ್ನ ಮಗ ಮಾತಾಡ್ತಿರೋದು, ಇಲ್ಲಿ ಮಧ್ಯದಲ್ಲಿ ನೀನು ಬರಂಗಿಲ್ಲ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಭಾಗ್ಯ, ಒಂದು ಗಾದೆ ಮಾತಿದೆ ಗೊತ್ತಾ? ಜಾಣ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನನ್ನ ಮಗ ವಿಪರೀತ ಜಾಣ. ಅವನಿಗೆ ದೊಣ್ಣೆ ಪೆಟ್ಟು ಬೇಕಾಗಿಲ್ಲ, ಮಾತಿನ ಪೆಟ್ಟೆ ಸಾಕು. ಅರ್ಥ ಮಾಡ್ಕೊಂಡು ಬಿಡ್ತಾನೆ ಟಕ್ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ಈಗ ತಾಂಡವು, ಈಗ ಹೇಳು, ನಿನಗೆ ಕೆಲಸ ಹೇಗೆ ಸಿಕ್ತು ಅಂತ. ಅಮ್ಮ, ನಿನ್ಗೆ ಎಸ್ಸತಿ ಹೇಳೋದು ನನ್ನ ಟ್ಯಾಲೆಂಟಿಗೆ ನನ್ನ ಕೆಲಸಕ್ಕೆ ಕರೆದಿರೋದು ಅಂತ. ನೀನು ಬಾಯಿ ಸುಳ್ಳು ಹೇಳಿದ್ರು ನಿನ್ನ ಕಣ್ಣು ಸುಳ್ಳು ಹೇಳ್ತಾ ಇಲ್ವಲ್ಲ ಅಂತೇಳಿ ಕುಸುಮ ಅವ್ರು ಹೇಳ್ತಿದ್ದಾರೆ. ನಿನಗೆ ಕೆಲಸ ಯಾರು ಹೇಳ್ಕೊಟ್ಟಿದ್ದು ಅಂತಾಳೆ. ಭಾಗ್ಯ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಅಂತಾಳೆ. ಈಗೇನು, ನೀನು ಸೊಸೆ ಹೇಳಿದ್ದಕ್ಕೆ ನನಗೆ ಕೆಲಸ ಏನು ಸಿಗಲಿಲ್ಲ ಅಂತ ಹೇಳ್ತಾನೆ ತಾಂಡವ್. ತುಂಬ ದುರಹಂಕಾರದಲ್ಲಿ ಮಾತಾಡ್ತಿರ್ತಾನೆ ತಾಂಡವ್. ಇದಕ್ಕೆ ಈ ಅಹಂಕಾರ ಬೇಡ ಅಂತ ಹೇಳ್ತಾ ಇರೋದು. ನೀನು ಒಪ್ತೀಯೋ ಬಿಡ್ತೀಯೋ, ನಿನಗೆ ಕೆಲಸ ಕೊಡಿಸಿರೋದು ನನ್ನ ಸೊಸೆ ಭಾಗ್ಯ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ. ಚೈನ್ ಇಸ್ಕೊಂಡಿದ್ದಿಲ್ಲಲ್ಲ, ಅದೇ ಚೈನಿನ ವಾಪಸ್ಸು ಕುಸುಮ ಅವರು ತಾಂಡವನ ಕೈಗೆ ಎನ್ನಿಸ್ಬಿಟ್ಟಿರ್ತಾರೆ. ಈ ಥರ ಚಿಲ್ಲರೆಗಳೆಲ್ಲ ನಿನ್ನಂಥ ಚಿಲ್ಲರೆಗಳ ಕೈಯಲ್ಲಿ ನೋಡೋದಕ್ಕೆ ತುಂಬ ಚೆಂದ ಕಣೋ, ಇಟ್ಕೋ ಅಂತಾರೆ. ಆವಾಗ ಕುಸುಮನ ಶ್ರೇಷ್ಠ ಕುಸುಮಾಂಟಿ ಅಂತ ಕರೀತಾಳೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿ ಶ್ರೇಷ್ಠ ಅನ್ನುವಾಗ ಕುಸುಮ ಅವರು, ಭಾಗ್ಯ ಇನ್ನೊಂದು ಚಿಲ್ಲರೆ ಬಂತು ಅಂತ ಹೇಳ್ತಾ ಇದ್ದಾರೆ. ಬಂದುಬಿಟ್ಟಿದ್ದಾಳೆ ನಮಗೆ ಬುದ್ಧಿ ಹೇಳೋದಕ್ಕೆ. ಏಯ್ ಸಾಕು, ತಪ್ಪಗೆ ನಿಂತ್ಕೊಳ್ಳೆ ಅಂತೇಳಿ ಕುಸುಮ ಅವರು ಶ್ರೇಷ್ಠಾಗಿ ಹೇಳ್ತಾರೆ. ಬಂದುಬಿಟ್ಲು ನನಗೆ ಬುದ್ಧಿ ಹೇಳೋದಕ್ಕೆ. ಕುಸುಮ ಅವ್ರು ತಾಂಡವನ್ನ ನೋಡಿ ಹೇಳ್ತಾರೆ, ರಾಜಾ ನಮ್ಮ ಹತ್ರ ಕೊಡೋದಕ್ಕೆ ಚಿಲ್ಲರೆ ಇದ್ದಿಲ್ಲ, ಅದಕ್ಕೆ 5 ರೂಪಾಯಿ ಜಾಸ್ತಿನೇ ಕೊಟ್ಟಿದ್ದೀನಿ ಅಂತ. ಬೇಕಾದರೆ ಲೆಕ್ಕ ಹಾಕೋ ಅಪ್ಪ. ಆವಾಗಲೇ ಇಂಗ್ಲೀಷಲ್ಲಿ ಏನು ಹೇಳ್ದೆ ಅಲ್ಲ ಅಂತ ಹೇಳಿ ಚಿಲ್ಲರೆ ಅಂತ ಹೇಳ್ಬಿಟ್ಟು ಮಗನ್ನ ಕರೀತಾಳೆ. ಕುಸುಮ ಅವ್ರು ಹೇಳ್ಬಿಟ್ಟು ಭಾಗ್ಯನ ಕರ್ಕೊಂಡು ಸೀದಾ ಒಳಗಡೆ ಹೋಗ್ತಾ ಇದ್ದಾರೆ. ತಾಂಡವ್ ಶ್ರೇಷ್ಠ ಇಬ್ಬರು ನಿಂತ್ಕೊಂಡು ಶಾಕ್ ಆಗಿಬಿಟ್ಟಿದ್ದಾರೆ ಕುಸುಮ ಅವ್ರ ಡೈಲಾಗ್ ನೋಡಿ. ಭಾಗ್ಯ ಇರೋ ಹತ್ರನೇ ಸುನಂದ ಅವರು ಖುಷಿಯಾಗಿ
ಬರ್ತಾ ಇದ್ದಾರೆ. ಭಾಗ್ಯ, ಏ ಭಾಗ್ಯ, ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ ಕಣೆ ಅಂತ ಹೇಳ್ತಿದ್ದಾರೆ. ಅಮ್ಮ ಏನು ಹೇಳ್ತಿದ್ಯಾ, ಬಾ ಇಲ್ಲಿ ಅಂತೇಳಿ ಒಳಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಅವರು ಹುಡುಗಿ ಫೋಟೋ ನೋಡಿದ್ದಾರೆ. ಪೂಜಾ ಅವ್ರಿಗೆ ಇಷ್ಟ ಆಗಿದ್ದಾಳೆ ಕಣೆ, ಆದರೆ ಒಂದೇ ಒಂದು ವಿಷಯ ಆಗಬೇಕಾಗಿದೆ, ನಿನ್ನ ನಿರ್ಧಾರ ಕಣೆ ಅಂತಾಳೆ. ನಿನ್ನ ನಿರ್ಧಾರದ ಮೇಲೆ ಎಲ್ಲ ನಿಂತಿದೆ. ನೀನು ಒಪ್ಕೊಂಡ್ರೆ ಎಲ್ಲ ಕೆಲಸ ಆಗುತ್ತೆ. ನೀನು ಅದೊಂದು ಒಪ್ಕೋಬೇಕು ಕಣೆ, ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳುವಾಗ ಕುಸುಮ ಅವರು ಹೇಳ್ತಾರೆ, ಸುನಂದ, ಅವಾಗಿಂದನೂ ಏನೋ ಮಾಡ್ತೀಯಾ ಒಯ್ತೀಯಾ ಅಂತಿದೆಯಲ್ಲ, ಅದೇನಂತ ಹೇಳ್ಬಾರ್ದಾ ಅಂತಾರೆ. ಒಳ್ಳೆ ಹುಡುಗ, ನಮ್ಮ ಪೂಜೆನ ಚೆನ್ನಾಗಿ ನೋಡ್ಕೊತಾನೆ, ಹೊಂದ್ಕೊಂಡು ಹೋಗ್ತಾನೆ ಅನ್ನಂಗಿದ್ರೆ ನಾನು ಅದಕ್ಕೆ ಏನು ಬೇಕು ಅದನ್ನು ಮಾಡ್ತೀನಿ. ಅದಕ್ಕೆ ಕಣೆ ನಾನು ಒಳ್ಳೆ ಸಂಬಂಧ ಹುಡುಕಿದ್ದೀನಿ ಅಂತಾರೆ. ಸರಿ, ಅದೇನೋ ಒಂದು ಮಾತಾಗಬೇಕು ಅಂದೆಲ್ಲ, ಅದೇನು ಹೇಳು ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಅದೇನಂದರೆ ಅಂತ ಹೇಳುವಾಗ ಇಲ್ಲಿ ಕುಸುಮ ಅವರೇ, ಅದು ಇದು ಅದೇನು ಹೇಳು ಅಂತ ಹೇಳ್ತಾರೆ. ಅದೇನು ವಿಷಯ ಅಂತ ಇವತ್ತು ಹೇಳ್ತಿರೋ ಇಲ್ಲ ಇನ್ನೂ 4 ದಿನ ತೊಗೊತಿರೋ ಅಂತೇಳಿ ಕುಸುಮ ಅವ್ರು ಕೇಳ್ತಿದ್ದಾರೆ. ಒಂದು ಅಮ್ಮಾಗಿ ಯೋಚನೆ ಮಾಡಿದ್ರೆ ಯಾವಾಗ ಹಗಲು ರಾತ್ರಿ ನಾನು ಪೂಜಾ ಮದುವೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಕಣೆ ಅಂತೇಳಿ ಭಾಗ್ಯ ಮುಂದೆ ದಿನ ಬೆಳಗ್ಗೆ ರಾತ್ರಿ ಬರೀ ಅದೇ ವಿಷಯ ಮಾತಾಡ್ತಾ ಇರ್ತೀವಿ ಕಣೆ, ಆದಷ್ಟು ಬೇಗ ಪೂಜಾಗೆ ಮದುವೆ ಆಗಬೇಕು ಕಣೆ ಅಂತೇಳಿ ಭಾಗ್ಯ ಅವ್ರ ತಾಯಿ ಭಾಗ್ಯ ಮುಂದೆ ಹೇಳ್ಕೊತಿದ್ದಾರೆ. ಈ ಸಂಬಂಧನ ನಾವು ಒಪ್ಕೋಬೇಕು ಅಂದರೆ ದುಡ್ಡಿನ ವಿಷಯದಲ್ಲಿ ನಾವೇ ಸ್ವಲ್ಪ ಮುಂದೆ ಅರಿಬೇಕು. ಇನ್ನು ದುಡ್ಡಿನ ವಿಷಯದಲ್ಲಿ ಮುಂದೆ ಅರಿಬೇಕಾ ಅಮ್ಮ, ಅದು ಏನು ವಿಷಯ ಅಂತೇಳಿ ನೇರವಾಗಿ ಹೇಳು ಅಂತೇಳಿ ಭಾಗ್ಯ ಹೇಳ್ತಾ ಇದ್ದಾಳೆ. ಏನು ಸರಿಯಾಗಿ ಹೇಳಲಿಲ್ಲದೆ ಸುನಂದ ಅವ್ರು ಹೊರಡ್ಬಿಡ್ತಾರೆ. ಅಷ್ಟರಲ್ಲಿ ಭಾಗ್ಯ ಕೂಡ ಅತ್ತೆ ನಾವು ಕೂಡ ಬೇಗ ಹೋಗೋಣ, ಇಲ್ಲಾಂದರೆ ಎಲ್ಲ ಎಡವಟ್ಟ ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಪೂಜಾ ಹೇಳ್ಕೊತಾ ಇದ್ದಾಳೆ ಒಬ್ಬಳೇ, ಈ ಕಿಶನ್ ಯಾಕೆ ಹಿಂಗೆ ಹೀಗೆ ಮಾಡಬಾರ್ದಿತ್ತು ಅವನು ಅಂತ ಹೇಳ್ಕೊಂಡು. ಇವನು ಫೋನ್ ರಿಸೀವ್ ಮಾಡಿಲ್ಲ ಅಂತೇಳಿ ಸ್ಟಾಪ್ ಫೋನಿಂದ ಕಾಲ್ ಮಾಡ್ತಿದ್ದಾನೆ, ನಾನು ಈಡಿಯಟ್ ಅಂತೇಳಿ ಬೈಕೊಂಡು ಫೋನ್ ಕಟ್ ಮಾಡ್ತಾಳೆ. ಮತ್ತೆ ಆ ಹುಡುಗಿ ಫೋನ್ ಮಾಡ್ತಾಳೆ. ಏಯ್, ಏನು ಆಗಿರೋದು ನಿನಗೆ ಅಂತೇಳಿ ಫೋನ್ ಎತ್ತಿ ಬೈತಾಳೆ. ಮೇಡಮ್ ನಾನು ಕಿಶನ್ ಸಾರ್ ಅಲ್ಲ, ನಾನು ಅಂತ ಹೇಳಿ ಆ ಹುಡುಗಿ ಅಂತಾಳೆ. ನಾನು ಫೋನ್ ಮಾಡೋದಕ್ಕೆ ನಿಮಗೆ ಅವನು ಹೇಳಿದ್ನಾ ಅಂತ ಹೇಳಿದಾಗ, ಇಲ್ಲ ಖಂಡಿತ ಇಲ್ಲ ಮೇಡಮ್ ಅಂತಾಳೆ. ನಾನು ಕಾಲ್ ಮಾಡಿರೋದು ಕಿಶನ್ ಸಾರ್ಗೆ ಗೊತ್ತೇ ಇಲ್ಲ, ನಾನೇ ಮಾತಾಡೋಣ ಅಂತ ಮಾಡಿದ್ದು. ಯಾವ ಮಾತು ಮಾತಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಅಂತ ಪೂಜಾ ಹೇಳುವಾಗ ಹುಡುಗಿ, ಮೇಡಮ್ 1 ನಿಮಿಷ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತಾಳೆ. ಸರಿ, ಏನು ವಿಷಯ ಅಂತ ಬೇಗ ಹೇಳಿ ಅಂತ ಪೂಜಾ ಅಂತಾಳೆ. ನಿಮ್ಮ ಮತ್ತು ಕಿಶನ್ ಸರ್ ಮಧ್ಯದಲ್ಲಿ ಏನಾಗ್ತಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾಳೆ. ನೀವು ಅಂದ್ಕೊಂಡಿರೋ ಹಾಗೆ ನಮ್ಮ ಮಧ್ಯದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾಳೆ. ಮೇಡಮ್, ಅವರು ಈ ಜಿಮ್ಗೆ ಕೆಲವು ಹುಡುಗಿಯವರು ಬರ್ತಾರೆ, ಆದರೆ ಅವ್ರ ಹತ್ರ ಎಲ್ಲ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ. ಅವಳು ಕೆಲ್ಸಕ್ಕೆ ಬರಲಿಲ್ದಾಗ ಅವ್ನು ಡಿಸ್ಟರ್ಬ್ ಆಗಿ ಟೆನ್ಷನ್ನಲ್ಲಿ ಇದ್ದಿದ್ದನ್ನೆಲ್ಲ ಹುಡುಗಿ ಅವಳು ಮುಂದೆ ಹೇಳ್ಕೊತಿದ್ದಾಳೆ. ಬಟ್ ಅವ್ರು ಯಾಕೆ ಆಗಿದ್ರು ಅಂತ ಗೊತ್ತಿರಲಿಲ್ಲ, ಆದರೆ ಇವತ್ತು ಕ್ಲಾರಿಟಿ ಸಿಕ್ತು. ಪೂಜಾ ಹುಡುಗಿಗೂ ಕೂಡ ರೇಗ್ತಾಳೆ. ಪೂಜಾ ಫೋನ್ನ ಮತ್ತೆ ಕಿಶನ್ ಇಸ್ಕೊಂಡು, ಹಲೋ ಪೂಜಾ, ನಾನು ಕಿಶನ್ ಮಾತಾಡ್ತಿರೋದು ಅಂತೇಳಿ ಮಾತಾಡ್ತಾನೆ. ಅವ್ರೇನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ, ಆದರೆ ಅವ್ರೇನಾದರೂ ಹೇಳಿದರೆ ಸಾರಿ ಅಂತ ಕೇಳ್ಕೊತಾನೆ. ಮತ್ತೆ ಪೂಜಾನ ನೋಡೋದಕ್ಕೆ ಗಂಡಿನ ಮನೆಯವರು ಬಂದಿದ್ದಾರೆ ಬೇರೆ ಕಡೆಯಿಂದ. ಹುಡುಗಿ ಎಲ್ಲಿ ಅಂತ ಕೇಳ್ತಿದ್ದಾಳೆ ಹುಡುಗನ ತಾಯಿ. ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ ಅಂತೇಳ್ಬಿಟ್ಟು ಪೂಜಾ ಅವ್ರ ತಾಯಿ ಹೇಳ್ತಿದ್ದಾರೆ. ಫೋನ್ ಮಾಡಿದ್ದೀನಿ, ಇನ್ನೇನು ಬಂದುಬಿಡ್ತಾಳೆ ಅಂತ ಹೇಳ್ತಿದ್ದಾರೆ. ಭಾಗ್ಯ ಹೇಳ್ತಾಳೆ, ಇಲ್ಲ ಹುಡುಗಿ ಇವತ್ತು ಬರಲ್ಲ ಅಂತ ಹೇಳ್ತಿದ್ದಾಳೆ. ನೋಡೋಕೆ ಬಂದಿರೋ ಹುಡುಗ ಹೇಳ್ತಾ ಇದ್ದಾನೆ, ಹುಡುಗಿ ಬರಲ್ಲ ಅಂದರೆ ಏನು ಅರ್ಥ ಅಂತ. ಭಾಗ್ಯ ಒಂದೇ ಮತ್ತು ಹುಡುಗಿ ಕೊಡಲ್ಲ ಅಂತ ಹೇಳ್ಬಿಡ್ತಾಳೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ. ಬಾಯ್.